ನಮಸ್ಕಾರ ಸ್ನೇಹಿತರೆ, ನಿಮ್ಗೆಲ್ರಿಗೂ ಡೈಲಿ ಮಾಧ್ಯಮಕ್ಕೆ ಆತ್ಮೀಯವಾದ ಸ್ವಾಗತ. ನೀವೆಲ್ಲರೂ ಕೂಡ ನನ್ನ ಡೈಲಿ ಮಾಧ್ಯಮ ಚಾನಲನ್ನು ನೋಡ್ತಾ ಇರ್ತೀರಿ. ಬಹಳ ವಿಶೇಷವಾದಂತಹ ಎಂಟರ್ಟೈನ್ಮೆಂಟ್ ಮತ್ತು ಇನ್ಫಾರ್ಮೇಟಿವ್ ಕಂಟೆಂಟ್ಗಳನ್ನು ನಿಮಗೆ ಕೊಡಬೇಕು ಅನ್ನೋದು ನನ್ನ ಬಹಳ ದಿನಗಳ ಉದ್ದೇಶ ಆಗಿತ್ತು, ಆಸೆ ಆಗಿತ್ತು. ಸೊ ಅದನ್ನು ಇನ್ನು ಮುಂದೆ ನಡೆಸ್ಕೊಂಡು ಹೋಗ್ತೀನಿ. ಸೊ ನೀವೆಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನನ್ನು ತಪ್ಪದೇ ಒತ್ತಿ. ಹಾಗಾದಾಗ ಮಾತ್ರ ನನ್ನ ಪ್ರತಿಯೊಂದು ಕಂಟೆಂಟ್ಗಳು ನಿಮಗೆ ರೀಚ್ ಆಗುತ್ತೆ. ಸೊ ಇವತ್ತು ನಾನು ಬಿಗ್ ಬಾಸ್ನ ಒಬ್ಬ ಸ್ಪರ್ಧಿಯನ್ನು ನಿಮಗೆ ಭೇಟಿ ಮಾಡಿಸ್ತೀನಿ. ನೀವೆಲ್ಲರೂ ಕೂಡ ಪ್ರತಿದಿನ 9:30 ಆದ ತಕ್ಷಣ ಟಿ ವಿ ಮುಂದೆ ಕೂತ್ಕೋತೀರಾ. ಯಾಕಂತ ಹೇಳಿದರೆ ಬಿಗ್ ಬಾಸ್ ನೋಡೋದಕ್ಕೆ. ಬಿಗ್ ಬಾಸ್ ಸೀಸನ್ 11 ಈಗ ಆಲ್ರೆಡಿ 9 ವಾರಗಳನ್ನು ಕಂಪ್ಲೀಟ್ ಮಾಡಿದೆ. ಪ್ರತಿದಿನ ಮನೆಯೊಳಗಡೆ ಸ್ಪರ್ಧಿಗಳ ನಡುವೆ ಆಗ್ತಾ ಇರುವಂತಹ ಸಂಘರ್ಷಗಳು, ವಾಗ್ಸಮರಗಳು, ಅವರ ನಡುವೆ ಆಗ್ತಾ ಇರುವಂತಹ ವಾಗ್ಯುದ್ಧಗಳು ಎಲ್ಲವನ್ನೂ ಕೂಡ ನೀವು ನೋಡ್ತಾ ಇದ್ದೀರಾ. ಈಗ ನಾನು ಬಿಗ್ ಬಾಸ್ನ ಒಬ್ಬ ಸ್ಪರ್ಧಿಯನ್ನು ಮಾತನಾಡಿಸ್ತೀನಿ. 2 ದಿನಗಳ ಹಿಂದೆ ಧರ್ಮ ಕೀರ್ತಿರಾಜ್ ಎಲಿಮಿನೇಟ್ ಆದರು. ಅದರ ಹಿಂದಿನ ವಾರ ಅನುಷಾ ರೈ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ರು. ಸೊ ಇವತ್ತು ನಮ್ಮ ಡೈಲಿ ಮಾಧ್ಯಮ ಚಾನೆಲ್ಗೆ ಅನುಷಾ ರೈ ಅವರು ಸಿಗ್ತಾ ಇದ್ದಾರೆ, ಸಂದರ್ಶನ ಕೊಡ್ತಾ ಇದ್ದಾರೆ. ಬನ್ನಿ, ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು, ಏನು ಅವ್ರ ಲೈಫ್ನಲ್ಲಿ ಬಹಳ ಪ್ರಮುಖವಾಗಿ ಬಿಗ್ ಬಾಸ್ನಲ್ಲಿ ಏನು ಕಲ್ತರು, ಬಂದ ಮೇಲೆ ಏನು ಬದಲಾಗಿದೆ ಲೈಫಲ್ಲಿ, ಸಿನಿಮಾ ಇಂಡಸ್ಟ್ರಿಗೆ ಹೇಗೆ ಬಂದರು, ಅದೆಲ್ಲದರ ಬಗ್ಗೆ ಒಟ್ಟಾರೆಯಾಗಿ ಅನುಷಾ ರೈ ಅವ್ರನ್ನ ಮಾತನಾಡಿಸೋಣ. ಸೊ ನಾವೀಗ ಅವರ ಅಪಾರ್ಟ್ಮೆಂಟಿಗೆ ಬಂದಿದ್ದೀವಿ. ಸೊ ಬನ್ನಿ. ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ವೆಲ್ಕಮ್ ಹೋಮ್. ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು. ಸೊ ಬಿಗ್ ಬಾಸ್ ಅಲ್ಲಿ ನೋಡಿದ್ವಿ. ಸೊ ಫಸ್ಟ್ ಟೈಮ್ ನಿಮ್ಮನ್ನ ಭೇಟಿ ಮಾಡ್ತಾ ಇರೋದು. ಹೌದಾ? ತುಂಬ ಖುಷಿ ಆಗ್ತಿದೆ. ಸ್ಪೆಷಲಿ ನನಗೆ ಬಿಗ್ ಬಾಸ್ ಅಲ್ಲಿ ನಿಮ್ ನೋಡಿದಾಗ ಅನ್ಸಿದ್ದು ಎಲ್ಲೂ ಡ್ರಾಮೆ ಬಾಸ್ ಅಂತ ಅನಿಸ್ಲಿಲ್ಲ, ಡ್ರಾಮಾ ಕಾಣಲಿಲ್ಲ. ಸೊ ನೀವಾಗಿದ್ರಿ ಅಂತ ಅನ್ಸುತ್ತೆ. ಕೆಲವು ಸ್ಪರ್ಧಿಗಳ ಬಗ್ಗೆ ಹಾಗನ್ಸಿದ್ದು. ಸೊ ಬಹಳ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡ್ಲಿಕ್ಕೆ, ಅದಕ್ಕೋಸ್ಕರ ಬಂದಿದ್ದೀನಿ. ದಯವಿಟ್ಟು ಬನ್ನಿ ಮಾತಾಡೋಣ. ಸೊ ವೀಕ್ಷಕರೇ, ನಾನು ಅವಾಗಲೇ ಕೆಳಗಡೆ ಅಂದರೆ ಅನುಷಾ ರೈ ಅವರ ಮನೆಗೆ ಬರುವಂಥ ಸಂದರ್ಭದಲ್ಲಿ ನಾನು ಇಂಟ್ರೊಡಕ್ಷನ್ ಕೊಟ್ಟೆ. ಸೊ ಬಿಗ್ ಬಾಸ್ ಮನೆಯಲ್ಲಿ ಕೆಲವು ಸ್ಪರ್ಧಿಗಳು ತಮ್ಮ ವ್ಯಕ್ತಿತ್ವವನ್ನು ಉಳಿಸ್ಕೊಂಡು, ಅಲ್ಲಿ ಹೆಚ್ಚಿಗೆ ಏನು ಡ್ರಾಮಾ ಮಾಡದೆ ತಮ್ಮ ರಿಯಲ್ ಕ್ಯಾರೆಕ್ಟರ್ ಏನಿದೆ ಅದನ್ನು ಉಳಿಸ್ಕೊಂಡು ಆಟ ಆಡಿದರು. ಸೊ ಅನುಷಾ ರೈ ಅವರು ಕೂಡ ಅದರಲ್ಲಿ ಒಬ್ಬರು. ಸೊ 50 ದಿನ ಒಂದು ಬಿಗ್ ಬಾಸ್ ಮನೆಯಲ್ಲಿ ಜರ್ನಿಯನ್ನು ಮಾಡೋದಿದೆಯಲ್ಲ, ಅದು ಅಷ್ಟು ಸುಲಭ ಅಲ್ಲ. ತಮ್ಮ ಕ್ಯಾರೆಕ್ಟರ್ನ ಉಳಿಸ್ಕೊಂಡು ಆ ಎಲ್ಲ ಬೇರೆ ಬೇರೆ ವ್ಯಕ್ತಿತ್ವಗಳ ಜೊತೆ ಏನು ಹೇಳೋದು, ಅಲ್ಲಿ ಆ ಒಂದು ಮನೆಯಲ್ಲಿ ಇರಬೇಕಾದ್ರೆ ಬಹಳಷ್ಟು ಹೋರಾಟ ಮಾಡಬೇಕಾಗತ್ತೆ, ಮಾನಸಿಕವಾಗಿ ಬಹಳ ಗಟ್ಟಿ ಇರಬೇಕಾಗತ್ತೆ. ಸೊ ಅನುಷಾ ರೈ ಅವರು ನಿಜಕ್ಕೂ ಬಹಳ ಒಳ್ಳೆ ಜರ್ನಿಯನ್ನು ಮುಗಿಸಿ ಬಂದಿದ್ದಾರೆ. ನನಗೆ ಬಹಳ ಕುತೂಹಲ ಇರೋದು, ಅನುಷಾ ರೈ ಅವರು ಬಿಗ್ ಬಾಸ್ ಜರ್ನಿಗೆ ಅಂದರೆ ಬಿಗ್ ಬಾಸ್ ಜರ್ನಿಯನ್ನು ಶುರು ಮಾಡೋದಕ್ಕಿಂತ ಮುಂಚೆ ಏನು ಅಂದ್ಕೊಂಡಿದ್ರು, ಬಿಗ್ ಬಾಸ್ ಮುಗಿಸಿ ಅಲ್ಲಿಂದ ಆಚೆ ಬಂದಮೇಲೆ, ಎಲಿಮಿನೇಟ್ ಆಗಿ ಆಚೆ ಬಂದಮೇಲೆ ಅವ್ರಿಗೆ ಏನು ಫೀಲ್ ಇದೆ, ಮತ್ತು ಯಾವ ರೀತಿ ರೆಸ್ಪಾನ್ಸ್ ಬರ್ತಿದೆ ಜನರಿಂದ, ಜೊತೆಗೆ ಅವ್ರ ಸಿನಿಮಾ ಜರ್ನಿ ಅಂದರೆ ಈ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತ ಯಾಕೆ ಅನ್ನಿಸ್ತು, ಅವ್ರ ಮೂಲ ಯಾವುದು, ಅಂದರೆ ಹುಟ್ಟೂರು ಯಾವುದು, ಎಲ್ಲಿ ಬೆಳೆದ್ರು, ಇದೆಲ್ಲದ್ರ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಂತಹ ಕುತೂಹಲ ಇದೆ. ನಮ್ಮ ಜೊತೆ ಅನುಷಾ ರೈ ಅವರಿದ್ದಾರೆ, ಅವರೇ ಮಾತಾಡ್ತಾರೆ. ಓವರ್ ಟು ಯು ಅನುಷಾ ಅವರೇ. ಬನ್ನಿ ಕೂತ್ಕೊಳ್ಳೋಣ. ಓಕೆ ಅನುಷಾ ಅವರೇ, ಫಸ್ಟ್ ನನಗೆ ಬಿಗ್ ಬಾಸಿಂದ ಶುರು ಮಾಡಬೇಕು ಅಂತ. ಬಿಗ್ ಬಾಸ್ ಅಂದ ತಕ್ಷಣ ಈ ಕ್ಷಣಕ್ಕೆ ನಿಮ್ಮ ತಲೆಯಲ್ಲಿ ಏನು ಓಡುತ್ತೆ, ಏನು ಯೋಚನೆ ಬರುತ್ತೆ ಬಿಗ್ ಬಾಸ್ ಜರ್ನಿ ಅಥವಾ ಬಿಗ್ ಬಾಸ್ ಅಂದ ತಕ್ಷಣ? ಬಿಗ್ ಬಾಸ್ ಅಂದ್ರೆ ವ್ಯಕ್ತಿತ್ವಗಳ ಆಟ. ಓಕೆ, ಇಟ್ಸ್ ಅ ಪರ್ಸನಾಲಿಟೀಸ್ ಗೇಮ್. ಅಲ್ಲಿ ನಾವು ಏನು ಫಿಸಿಕಲ್ ಟಾಸ್ಕ್ಗೆ ಅಷ್ಟಲ್ಲ, ಫಿಸಿಕಲ್ ಟಾಸ್ಕ್ ಜೊತೆಗೆ ನಮ್ಮ ವ್ಯಕ್ತಿತ್ವನ ಹೆಂಗೆ ಉಳಿಸ್ಕೊತೀವಿ, ಹೆಂಗೆ ಆಡ್ತೀವಿ, ಅಲ್ಲಿ ಕೊಡೋವಂಥ ಸಿಚುಯೇಷನ್ಸ್ಗಳನ್ನ ನಾವು ಹೆಂಗೆ ಹ್ಯಾಂಡಲ್ ಮಾಡ್ತೀವಿ ಅನ್ನೋ ಒಂದು, ನಮ್ಮ ಪರ್ಸ್ನಾಲಿಟಿ ಮೂಲಕ ಅವ್ರು ಕ್ರಿಯೇಟ್ ಮಾಡೋ ಸಿಚುಯೇಷನ್ಸ್ನ, ಅವ್ರು ಕೊಡೋವಂಥ ಒಂದು ಆ್ಯಕ್ಟಿವಿಟೀಸ್ನ ನಾವು ಹೇಗೆ ಫಾಲೋ ಅಪ್ ಮಾಡ್ತೀವಿ, ಆ್ಯಂಡ್ ಜನಕ್ಕೆ ಎಷ್ಟು ಎಂಟರ್ಟೈನಿಂಗ್ ಆಗಿರ್ತೀವಿ, ಆ್ಯಂಡ್ ಜನ ಎಷ್ಟು ಇಷ್ಟಪಡ್ತಾರೆ, ಆ್ಯಂಡ್ ಯಾಕೆ ಬಿಗ್ ಬಾಸ್ ನೋಡಬೇಕು ಅಂತ ಅನ್ನೋದು ಹೋಗುತ್ತೆ. ನಾನು ಹೊರಗಿದ್ದಾಗ ಕೆಲವೊಂದು ಸೀಸನ್ಸ್ಗಳನ್ನ ಫಾಲೋ ಅಪ್ ಮಾಡಿದ್ದೆ, ಹೇಗಿರುತ್ತೆ ಅಂತ ಅನ್ನೋದು. ಬಟ್ ನಾವು ಅಲ್ಲಿ ಹೋದಾಗ ನಾವೇನೇ ಪ್ರಿಪೇರ್ ಆಗಿ ಹೋದ್ರೂ ಅಥವಾ ಅಲ್ಲಿ ಹಿಂಗಿರುತ್ತೆ ಅಂತ ಅನ್ಕೊಂಡು ಹೋದ್ರು ಅದೇನು ವರ್ಕೌಟ್ ಆಗಲ್ಲ. ಒಂದು 2 days 3 days ಕಾನ್ಶಿಯಸ್ ಇರುತ್ತೆ, ಕ್ಯಾಮ್ರಾಸ್ ಇರುತ್ತೆ, ನಮ್ಮನ್ನು ಕ್ಯಾಪ್ಚರ್ ಮಾಡ್ತಾ ಇರುತ್ತೆ. ನಾವು ಸ್ವಲ್ಪ ಮೇಂಟೈನ್ ಮಾಡಬೇಕು, ಹಿಂಗಿರ್ಬೇಕು ಹಂಗಿರ್ಬೇಕು ಒಂದು 3 days ಅಷ್ಟೇ. ಅದಾದ್ಮೇಲೆ ಲಿಟ್ರಲಿ ಏನೂ ಗೊತ್ತಾಗಲ್ಲ ಅಲ್ಲಿ ಏನು ಆಗ್ತಿದೆ ಅಂತಲೂ. ನಾವು ನಾರ್ಮಲ್ ಲೈಫ್ಗೆ ಬಂದ್ಬಿಡ್ತೀವಿ ಒಂದು 3 ದಿನ ಆದಮೇಲೆ. ಯಾವ ಸ್ಟ್ರಾಟಜೀಸು ವರ್ಕೌಟ್ ಆಗಲ್ಲ, ಯಾವ ಮೆಂಟಲ್ ಪ್ರಿಪೇರ್
ಒಂದು ಇರುತ್ತಲ್ವಾ ಫೀಲಿಂಗ್ಸ್ ನಮ್ಗೆ ಆಚೆ ಹಿಂಗಿದ್ರೆ ಒಳಗಡೆ ಅಲ್ಲಿ ಸರ್ವೈವ್ ಆಗ್ಬೋದು. ಅದ್ ಯಾವ್ದು ಯಾರಿಗೂ ವರ್ಕೌಟ್ ಆಗಲ್ಲ. ಅಲ್ಲಿ ಅವ್ರು ಕೊಡೋ ಸಿಚುಯೇಷನ್ಸೇ ಬೇರೆ, ಕ್ರಿಯೇಟಿವ್ ಟೀಮ್ ಇರುತ್ತಲ್ವಾ, ಅವ್ರು ಕೊಡೋ ಒಂದು ಇದೇ ಬೇರೆ. ಅದನ್ನ ನಾವು ಹ್ಯಾಂಡಲ್ ಮಾಡೋದ್ರಲ್ಲಿ ನಾವು ಕಾನ್ಶಿಯಸ್ನ ಮರೆತು ನಾವು ಅಲ್ಲಿ ರಿಯಲ್ ಲೈಫ್ಗೆ ಹೋಗ್ಬಿಡ್ತೀವಿ. ಇವಾಗ ನಾವೇನು ಹೊರ ಜಗತ್ತಿನಲ್ಲಿ ಈ ಲೈಫ್ನ ಲೀಡ್ ಮಾಡ್ತಿದೀವಿ, ಬಿಗ್ ಬಾಸ್ ಮನೆ ಒಳಗಡೆ ಅದೇ ಒಂದು ಜಗತ್ತು, ಅದೇ ಒಂದು ಪ್ರಪಂಚದ ತರ ಆಗ್ಬಿಟ್ಟಿರುತ್ತೆ ನಮ್ಗೆ. ಅಲ್ಲ ಹೊರಗಿನ ನೆನ್ಪುಗಳು ಯಾವ್ದು ಆಗಲ್ಲ. ನೆನ್ಸ್ಕೊಂಡ್ರೆ ಫ್ಯಾಮಿಲಿನ ಅಥವಾ ಪ್ರೀತಿಸೋರ್ನ ಮಿಸ್ ಮಾಡ್ಕೋತೀವಿ ಬಿಟ್ರೆ ಅಲ್ಲಿ ಹೆಂಗಿರ್ಬೇಕು, ಯಾವ್ಯಾವ ಸಿಚುಯೇಷನ್, ಸಮ್ ಟೈಮ್ ಸರ್ಪ್ರೈಸಸ್ ಇರುತ್ತೆ, ಸಮ್ ಟೈಮ್ ಶಾಕಿಂಗ್ಸ್ ಇರುತ್ತೆ. ಒಂದೊಂದ್ ಕ್ಷಣ ಈಗ ಸುಮ್ನೆ ಕೂತಿರ್ತೀವಿ, ಅನೌನ್ಸ್ಮೆಂಟ್ ಬರುತ್ತೆ, ಈಗ ಏನೋ ಒಂದ್ ಮಾಡ್ಬೇಕು, ಆ ತರ ಅಲ್ಲಿ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತ ಪ್ರೆಡಿಕ್ಟೇ ಮಾಡಕ್ಕಾಗಲ್ಲ, ಹಂಗ್ ಬದುಕ್ತಾ ಇರ್ತೀವಿ. ಈ ತರ ಇರುತ್ತೆ. ಒಳಗ್ ಹೋದ್ಮೇಲೆ ನನ್ಗೆ ನಾನ್ ಬಹುಶಃ ಹೇಗಿದ್ದೆ ಹಾಗೆ ಒಳಗೋದೆ, ಹಾಗೆ ಆಚೆ ಬಂದೆ ಅನ್ಸುತ್ತೆ. ನಾನೆಲ್ಲೂ ಏನು ಚೇಂಜ್ ಆಗ್ಲಿಲ್ಲ. ಬಿಕಾಸ್ ಚೇಂಜ್ ಆಗೋ ಅವಶ್ಯಕತೆ ಇಲ್ಲ. ಸಿನ್ಸ್ ಇಟ್ ಇಸ್ ಅ ಪರ್ಸನಾಲಿಟೀಸ್ ಗೇಮ್ ಅಂದಾಗ ದಟ್ ವಾಸ್ ಮೈ ಪರ್ಸನಾಲಿಟಿ. ನಾನು ಹೆಂಗಿರ್ಬೇಕು ಹಂಗೆ ಇದ್ದೆ. ನನಗೇನೋ ಗಾಸಿಪ್ ಮಾಡಬೇಕು, ಜಗಳ ಆಡಬೇಕು ಅಥವಾ ಓವರ್ ಅಗ್ರೆಷನ್ ತೋರಿಸ್ಬೇಕು ಅಂತ ನನಗೆ ಇರಲಿಲ್ಲ. ನನ್ನ ವ್ಯಕ್ತಿತ್ವಕ್ಕೆ ಧಕ್ಕೆ ಬಂದಾಗ ನಾನು ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಿ. ಆಟ ಅಂತ ಬಂದಾಗ 100% ಎಫರ್ಟ್ ಆಗಿ ಆಟ ಆಡಿದ್ದೀನಿ. ಕೆಲವೊಮ್ಮೆ ಎಂಟರ್ಟೈನ್ಮೆಂಟ್ ಅದೀಗ ಡ್ಯಾನ್ಸ್ ಮಾಡಿ ಹಾಡು ಹೇಳಿ ಅಂದಾಗ ಅದನ್ನು ನಾನು ಮಾಡಿದ್ದೀನಿ. ಏನು ಮಾಡಬೇಕು ಅಂತ ಒಂದು ಅಲ್ಲಿರ್ತಾ ಇತ್ತು ಅದನ್ನೆಲ್ಲ ನಾನು ಮಾಡಿದ್ದೀನಿ. ನಾನು ಎಲ್ಲೂ ಸೈಲೆಂಟಾಗಿ ಕುತ್ಕೊಂಡು ನನ್ನ ಕೈಲಿ ಆಗ್ತಿಲ್ಲ ಅಂತ ನಾನು ಯಾವುದನ್ನು ಕುಗ್ಗಿಲ್ಲ. ನಾನು ಬಹುಶಃ ನರ್ಕಕ್ಕೆ ಹೋದಾಗ ನರ್ಕ ಸ್ವರ್ಗ ಅನ್ನೋದೊಂದಿರುತ್ತೆ ಈ ಸೀಸನಲ್ಲಿ ಕಾನ್ಸೆಪ್ಟ್. ಅಲ್ಲಿ ಹೋದಾಗ ಊಟ ಒಂಚೂರು ಸಾಕಾಗ್ತಾ ಇರಲಿಲ್ಲ. ಯಾಕಂದರೆ ಬರೀ ಗಂಜಿ ಇದ್ದಾಗ ನನಗೆ ಅಂದರೆ ಮೊಸರನ್ನ ನನಗೆ ಅಭ್ಯಾಸ ಇಲ್ಲ, ಅದೇನೋ ನನಗೆ ಆಗಲ್ಲ ಚಿಕ್ಕ ವಯಸ್ಸಿಂದ. ಗಂಜಿ ಕುಡಿದ್ರು ಸರ್ವೈವ್ ಆಗೋದಿದೆಯಲ್ಲ, ಅದು ಸ್ವಲ್ಪ ಕಷ್ಟ ಆಗ್ತಿತ್ತು. ಬಟ್ ಅಲ್ಲೂ ಐ ಸ್ಟುಡ್ ಅಪ್, ನೋ ಗಿವ್ ಅಪ್ ಮಾಡಬಾರ್ದು, ಬಂದಿದ್ದೀವಿ ಒಳಗಡೆ ಅಂತಂದಾಗ ವಿ ಹ್ಯಾವ್ ಟು ಬಿ ಸ್ಟ್ರಾಂಗ್ ಅನ್ನೋದೊಂದು ಇರ್ತಾ ಇತ್ತು. ನಮ್ಮ ಮಮ್ಮಿ ಡ್ಯಾಡಿ ಎಲ್ಲ ಪ್ರೀವಿಯಸ್ ಸೀಸನ್ಸ್ ನೋಡ್ಬೇಕಾದ್ರೆ ಅಲ್ಲಿ ಹೋಗಿ ನಿನಗೆ ನಿಭಾಯಿಸಕ್ಕಾಗತ್ತಾ, ಈಗ ಸಗಣಿ ಎರ್ಚ್ತಾರೆ, 24 hours ನಿಂತು ನೀರಲ್ಲಿ ನಿಲ್ಲಿಸಿರ್ತಾರೆ, ಕೆಲವೊಮ್ಮೆ ಅವಮಾನಗಳು ಮಾಡ್ತಾರೆ, ಈ ಥರದ್ದೆಲ್ಲ ನಿನ್ನ ಕೈಲಿ ಮಾಡೋಕ್ಕಾಗತ್ತಾ, ನೋಡು ಯೋಚನೆ ಮಾಡು ಅಂದರು. ಇಲ್ಲ, ಏನೇ ಕೊಟ್ಟರು ನಾನು ಮಾಡ್ತೀನಿ, ಆಗುತ್ತೆ ಅಂದ್ಕೊಂಡೆ ಒಳಗೆ ಹೋಗಿದ್ದು. ಅನ್ಫಾರ್ಚುನೇಟ್ಲಿ 50 ದಿನಗಳಷ್ಟೇ ನನಗೆ ಮನೇಲಿರುವಂಥ ಅವಕಾಶ ಸಿಕ್ತು. ಬಟ್ ದಟ್ಸ್ ಓಕೆ. ಇದ್ದಂಥ 50 ದಿನದಲ್ಲೂ ತುಂಬ ಖುಷಿ ಇದೆ. ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಎಮೋಷನಲ್ ಜರ್ನಿ. ಮೆಂಟಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇರಬೇಕಾಗುತ್ತೆ. ಫಿಸಿಕಲಿನೂ ಸ್ಟ್ರಾಂಗ್ ಇರಬೇಕು, ಮೆಂಟಲಿನೂ ಸ್ಟ್ರಾಂಗ್ ಇರಬೇಕು. ಬಿಗ್ ಬಾಸ್ ಮನೆಯಲ್ಲಿ ಫಸ್ಟ್ಲಿ ಫಿಸಿಕಲಿ ಸ್ಟ್ರಾಂಗ್ ಇರಬೇಕು ಅಂತಂದರೆ ನಾವು ಟಾಸ್ಕ್ ಎಲ್ಲ ಆಡ್ಬೇಕಾದ್ರೆ ಸ್ಟ್ರೆಂತ್ ಇರಲೇಬೇಕು. ಅದುವೇ ಸೋಲ್ತೀವಿ ಮತ್ತು ಅಗೇನ್ ಇವಳಿಗೇನು ಆಗಲ್ಲ ಅಂತ ಅಂದ್ಬಿಟ್ಟು ಅದು ಒಂದು ನಾಮಿನೇಷನಿಗೆ ರೀಸನ್ ಆಗುತ್ತೆ. ಫಿಸಿಕಲಿ ಫಿಟ್ನೆಸ್ ಜೊತೆ ಸ್ಟ್ರೆಂತ್ ಜೊತೆ ಮೆಂಟಲಿ ಯಾಕೆ ಸ್ಟ್ರಾಂಗ್ ಆಗಿರಬೇಕು ಅಂದ್ರೆ ಅಲ್ಲಿ ಯಾರು ಹೊಡಿಯಕ್ಕೆ ಬರಲ್ಲ ನಮಗೆ. ಕೈ ಎತ್ತಿ ಯಾರು ಹೊಡಿಯಲ್ಲ. ಮಾತಲ್ಲೇ ಕುಗ್ಗಿಸ್ತಾರೆ. ಅದ್ನಲ್ಲಿ ನಾವು ಕುಗ್ಬಾರ್ದು, ಅಲ್ಲೇ ನಾವು ಸ್ಟ್ರಾಂಗ್ ಆಗಿರ್ಬೇಕು. ಯಾರು ಏನೇ ಅಂತಂದ್ರು ನಾನು ಈ 13 ಜನಕ್ಕೋಸ್ಕರ, ಐ ಮೀನ್ ಏನು 15 ಜನ ಇರ್ತಾರೆ, ಈ 15 ಜನಕ್ಕೋಸ್ಕರ ನಾನು ಆಟ ಆಡ್ತಾ ಇಲ್ಲ. ನನ್ನ ಪ್ರೀತಿಸೋ ಜನ ಹೊರಗಿದ್ದಾರೆ, ಅವ್ರಿಗೋಸ್ಕರ ನಾನು ಆಟ ಆಡ್ತಿದ್ದೀನಿ ಅನ್ನೋದು ಮೈಂಡಲ್ಲಿ ಇದ್ಬಿಟ್ರೆ ಅಲ್ಲಿ ಮಾಡೋವಂಥ ಅವಮಾನಗಳು, ಬ್ಲೇಮಿಂಗ್ಸು ನಾವು ತಲೆಗೆ ಹಾಕೊಳ್ಳಲ್ಲ. ನಾನಂತೂ ಅಷ್ಟೇ, ಇಲ್ಲಿ ಯಾರಿಗೂ ನನ್ನ ಕಂಡ್ರೆ ಇಷ್ಟ ಇಲ್ಲ, ನನ್ನ ಕಂಡ್ರೆ ಆಗಲ್ಲ, ಅಥವಾ ಅವ್ರಿಗೆ ನನ್ನ ಕಾಂಪಿಟೇಷನ್, ಅದಕ್ಕೆ ನಂಗೆ ಈ ಥರ ಅಂತಾರೆ ಅಂತ ಮೆಂಟಲಿ ವೀಕ್ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತಾರೆ. ನಾನೆಲ್ಲೂ ನಾನು ಬಿಟ್ಕೊಡ್ತಿಲ್ಲ. ನನ್ನ ವ್ಯಕ್ತಿತ್ವಕ್ಕೆ ಧಕ್ಕೆ ಬಂದಾಗ ನಾನು ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಿ, ನಾನು ಮಾತಾಡಿದ್ದೀನಿ. ನಾನು ಅನ್ನೆಸೆಸರಿ ಫೈಟಿಂಗ್ಸ್ ನನ್ನ ಕೈಲಿ ಮಾಡೋಕ್ಕಾಗ್ತಾ ಇರಲಿಲ್ಲ, ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ನಾನು ಒಬ್ಬರಿಗೆ ಯಾರೋ ಜಗಳ ಆಡ್ತಿರ್ತಾರೆ, ಬಿಡ್ಸಕ್ಕೆ ಟ್ರೈ ಮಾಡ್ತಿದ್ದೆ ಹೊರತು ನಾನು ಸೇರ್ಕೊಂಡು ಹೋಗಿ ಜಗಳ ಆಡಬೇಕು, ಅಟೆನ್ಷನ್ನ ಗ್ರ್ಯಾಬ್ ಮಾಡಬೇಕು ಅನ್ನೋದು ನನ್ನ ಮೆಂಟಾಲಿಟಿ ಅಲ್ಲ. ಆಮೇಲೆ ಕೆಲವೊಮ್ಮೆ ಈಗ ಗಿವ್ ಅಪ್ ಮಾಡಬಾರ್ದು. ಒಂದು ಟಾಸ್ಕ್ ಆಡ್ತಿರ್ತೀವಿ, ಭಯದಲ್ಲೇ ನಾವು ಬಿಟ್ಬಿಡ್ತೀವಿ. ಸೊ ಹೋಗಿ ಆಡಿದ್ರೇ ಗೊತ್ತಾಗೋದು ಅದು ಆಡೋಕ್ಕಾಗತ್ತಾ ಇಲ್ವಾ ಅಂತ. ಸೊ ಅಲ್ಲೂ ಮೆಂಟಲಿ ಸ್ಟ್ರಾಂಗ್ ಇರಬೇಕು. ನಾನೊಂದು ಆಟ ಆಡ್ತೀನಿ ಗಡಿಯಾರದ್ದು, ಎಲ್ಲರೂ ಹೊಡಿತಾ ಇರ್ತಾರೆ, ಸರಿಯಾಗಿ ಏಟಾಗುತ್ತೆ. ಕಂಪ್ಲೀಟ್ ನನ್ನ ಬ್ಯಾಕ್ ಸಿಕ್ಕಾಬಿಡೆ ಗಡಿಯಾರದ ಟಾಸ್ಕ್, ಕ್ಯಾಪ್ಟನ್ಸಿ ಟಾಸ್ಕ್. ನಾನು ಮಂಜಣ್ಣ ಆಡ್ಬೇಕಾದ್ರೆ ಯಾರು ಎಷ್ಟೇ ಹೊಡೆದ್ರು ನಾನು ಫಿಸಿಕಲಿ ಅಲ್ಲಿ ನಾನು ಹೊಡೆದು ಬೀಳಿಸ್ತಾ ಇದ್ರು ನನ್ನ ಬಾಡಿ ತಡ್ಕೊಳ್ತಾ ಇಲ್ಲ. ಆದ್ರೂ ನಾನು ಅಲ್ಲಿ ಆಟ ಆಡಿದ್ದು ಹೇಗೆ ಅಂದರೆ ನಾನು ಮೆಂಟಲಿ ಐ ವಾಸ್ ಸ್ಟ್ರಾಂಗ್. ನೋ, ನಾನು ಗಿವ್ ಅಪ್ ಮಾಡ್ಬಾರ್ದು. ಇಷ್ಟೊಂದು ಹೊಡಿತಿದ್ದೀರ, ಆಯ್ತು ಎಷ್ಟಾದರೂ ಹೊಡ್ಕೊಳ್ಳಿ, ಎಷ್ಟು ಹೊಡೆದ್ರೂ ಪರವಾಗಿಲ್ಲ, ಇವತ್ತು ನಾನು ಗಿವ್ ಅಪ್ ಮಾಡಲ್ಲ ಅನ್ನೋ ಅಂತ ಮೆಂಟಲಿ ನಾನು ಸ್ಟ್ರಾಂಗಾಗಿ ಡಿಸಿಷನ್ ತೊಗೊಂಡು ಬಿದ್ರು ಎದ್ದು ನಿಂತ್ಕೋತಾ ಇದ್ದೆ. ಸೊ ಮೆಂಟಲಿ ಸಿಕ್ಕಾಬಡೆ ಸ್ಟ್ರಾಂಗ್ ಆಗಿರ್ಬೇಕಾಗುತ್ತೆ. ನೀವು ಮೆಂಟಲಿ ವೀಕ್ ಆದ್ರಿ ಅಂದರೆ ಫಸ್ಟ್ ವೀಕ್ಗೆ ಔಟ್. ನನಗೆ ನನ್ನ ಮನ್ಸಿಗೆ ನೋವು ಮಾಡಿದ್ರು ನನಗೆ ತಡ್ಕೊಳಕ್ಕಾಗಲ್ಲ, ಬೇರೆ ಯಾರಿಗೋ ನೋವಾಗಿದೆ ಅಂದ್ರೂ ನನಗೆ ತಡ್ಕೊಳಕ್ಕಾಗಲ್ಲ. ಅದು ನಾನು ಹೋಗಿ ನೋವು ಮಾಡಿದ್ದೀನಿ ಅಂತಲ್ಲ, ಈಗ ಆಟ ಆಡಿ ಬಿದ್ದಿರ್ತಾರೆ ಅಥವಾ ಅವ್ರಿಗೊಂದು ಸ್ವಲ್ಪ ಜಾಸ್ತಿ ಫಿಸಿಕಲಿ ಹರ್ಟ್ ಆಗಿಬಿಟ್ಟಿರುತ್ತೆ, ನಂಗೆ ಅದೇನೋ ಗೊತ್ತಿಲ್ಲ, ನನಗೆ ತಡ್ಕೊಳಕ್ಕಾಗಲ್ಲ. ನಾನು ಬೇಗ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಅಯ್ಯೋ ಪಾಪ ಏಟ್ ಮಾಡ್ಕೊಂಬಿಟ್ರಲ್ಲ, ನೋವಾಗ್ತಿದೆಯಲ್ಲ ಅವರಿಗೆ, ಯಾಕೆ ಹಂಗೆ ಮಾಡಿದ್ರು ಅನ್ನೋದಾಗುತ್ತೆ. ಆ್ಯಂಡ್ ನನಗೂ ಅಷ್ಟೇ, ನಾನು ಅಲ್ಲದೆ ಇರೋದು ನಾನು ಮಾಡಿರೋ ತಪ್ಪನ್ನು ಹೇಳಿದಾಗ ನಾನು ತಲೆ ಬಗ್ಗಿಸ್ತೀನಿ. ನಾನು ಮಾಡಿದ್ದೀನಿ, ಹೌದು, ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕಾದ್ರೆ ನಮ್ಮ ಕರ್ತವ್ಯ. ನಾನು ಮಾಡ್ದಲೇ ಇರೋದು, ನಾನು ಅಲ್ಲದೆ ಇರೋದನ್ನ ಬಂದು ಬ್ಲೇಮಿಂಗ್ಸ್ನ ಕೊಡ್ತಾರಲ್ಲ, ನನಗೆ
ತಡ್ಕೊಳಕ್ಕಾಗಲ್ಲ. ಯಾಕೆ ಹಿಂಗೆ ಮಾಡಿದೆ, ಕುಕ್ಸಕ್ಕೆ ಟ್ರೈ ಮಾಡ್ತಾರೆ ಅನ್ನಲ್ಲ, ಅದೇ ಟಾರ್ಗೆಟ್ ಮಾಡಿ. ಆವಾಗ ಹೆಂಗೆ ಅನ್ಸ್ಬಿಡುತ್ತೆ ಅಂತಂದ್ರೆ, ಆಚೆ ಹೆಂಗೆಂಗೋ ಇರ್ತೀವಿ, ಒಂದು ಕಂಫರ್ಟಬಲ್ ಲೈಫಲ್ಲಿ ಬದುಕಿರ್ತೀವಿ, ತುಂಬ ಪ್ರೀತಿಸೋಂಥ ಜನರ ಮಧ್ಯೆನೇ ನಾವು ನಮ್ಮೊಂದು ವೇಷಿಸ್ತಾರೆ, ಅಲ್ಲಿ ನಾವು ಯಾಕೆ ಇರ್ತೀವಿ ಆಚೆಗಡೆ, ನೀವು ನಿಮ್ಮ ಪಾಡಿಗೆ ನೀವು ಚೆನ್ನಾಗಿರಿ, ನಮ್ಮ ಪಾಡಿಗೆ ನಾವು ಚೆನ್ನಾಗಿರ್ತೀವಿ ಅನ್ನೋ ಥರ ಬದುಕಿರ್ತೀವಿ ಹೊರಗಡೆ. ಇಲ್ಲಿ ಒಳಗಡೆ ಬಂದಾಗ ಅವ್ರಿಗೆ ನಮ್ಮ ಕಂಡ್ರೆ ಆಗ್ತಿಲ್ಲ ಅಂತ ಗೊತ್ತಿದ್ರು ನಾವು ಅವರೊಟ್ಟಿಗೆ ಮಾತಾಡ್ಬೇಕು, ಅವರೊಟ್ಟಿಗೆ ಊಟ ಮಾಡ್ಬೇಕು. ಇರೋದು ಒಂದು ನರ್ಕದಲ್ಲಿ ಇಷ್ಟಾಗ್ಲ ಸ್ಪೇಸ್ ಇದೆ, ಈ ಹಾಲ್ ಅಷ್ಟಲ್ಲೇ ಇರಬೇಕು. ಅವ್ರು ನಮ್ಗೆ ಹರ್ಟ್ ಮಾಡಿರ್ತಾರೆ, ಅವ್ರು ನಮ್ಗೆ ಏನೇನೋ ಅಂದಿರ್ತಾರೆ, ಮತ್ತೆ ಅವ್ರ ಜೊತೆಗೆ ಊಟ ಮಾಡ್ಬೇಕು. ನನಗದು ಆಗ್ತಿರ್ಲಿಲ್ಲ. ಅವಾಗ ಹೆಂಗ್ ಅನ್ಸ್ತಿತ್ತು ಅಂತ, ಇದೆಲ್ಲ ಬೇಕಾ ನನಗೆ ಅಂತ ಅಳು ಬರ್ತಾಯಿತ್ತು. ಅಂಡ್ ನಾನು ಹೆಂಗೇನೆ ಸ್ವಲ್ಪ ಎಮೋಷ್ನಲ್, ಭಾವನೆಗಳಿಗೆ ಜಾಸ್ತಿ ಬೆಲೆ ಕೊಡ್ತೀನಿ. ಅದು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕೇನೋ, ಅದು ಟ್ರೈ ಮಾಡ್ತಿದ್ದೀನಿ, ಆಗ್ತಾ ಇಲ್ಲ ನನಗೆ. ಅತ್ತಾಗ ನಾನು ಕುಗ್ತೀನಿ ಅಂತಲ್ಲ, ನಾನು ಇನ್ನೂ ಸ್ಟ್ರಾಂಗ್ ಆಗ್ತೀನಿ, ನಾನು ಆ ಕ್ಯಾಟಗರಿ. ಈಗ ನನ್ನ ಕಣ್ಣಲ್ಲಿ ನೀರು ಬಂದಾಗ ಆ ಒಂದು ಹರ್ಟ್ ಏನಾಗಿರುತ್ತೆ, ಯಾರು ಹರ್ಟ್ ಮಾಡಿರ್ತಾರೆ, ಆ ಒಂದು ಸಿಚುಯೇಷನ್ ಇಂದ ನಂಗೆ ಏನು ನೋವಾಗಿರುತ್ತೆ, ಅತ್ತಾದ್ಮೇಲೆ ಅದರಿಂದ ಹೆಂಗ್ ಓವರ್ಕಮ್, ಆ ಸಿಚುಯೇಷನ್ ಹೆಂಗ್ ಓವರ್ಕಮ್ ಆಗಬೇಕು, ನಾನು ಎಷ್ಟು ಸ್ಟ್ರಾಂಗ್ ಆಗಬೇಕು. ಓಕೆ, ನನ್ನ ಕಣ್ಣಲ್ಲಿ ನೀರು, ಒಂದೊಂದು ಹನಿನೂ ನೀರು ಬೀಳ್ತಾ ಇದ್ದಂಗೆ ನನ್ನ ಥಾಟ್ಸ್ ಬರೋದು, ಓಕೆ ಈ ಸಿಚುಯೇಷನ್ನ ನಾನು ಓವರ್ಕಮ್ ಆಗಿ ಅವ್ರ ಮುಂದೆ ಹೆಂಗೆ ನಿಂತ್ಕೋಬೇಕು ಸ್ಟ್ರಾಂಗ್ ಆಗಿ ಅನ್ನೋ ಥರನೇ ನಾನು ಮೆಂಟಲಿ ಪ್ರಿಪೇರ್ ಆಗಿನೇ ಆಮೇಲೆ ಕಣ್ಣೀರು ಒಡ್ಸ್ಕೊಂಡು ಸಮಾಧಾನ ಆಗೋದು. ನನ್ನ ಹತ್ತಿದ ತಕ್ಷಣ ನನ್ನ ಕೈಲಿ ಆಗಲ್ಲ, ನಾನು ವೀಕ್ ಆಗ್ಬಿಟ್ಟೆ ಅಂತಲ್ಲ, ಬರುತ್ತೆ ಕಣ್ಣಲ್ಲಿ ನೀರು, ಬಂದ್ಮೇಲೆ ನಾನು ಇನ್ನೂ ಸ್ಟ್ರಾಂಗ್ ಆಗ್ತೀನಿ. ಪ್ರತಿ ಸಲ ಕಣ್ಣಲ್ಲಿ ನೀರು ಬಂದಾಗೆಲ್ಲ ಬಿಗ್ ಬಾಸ್ ಮನೆಯಲ್ಲ ನಾನು ಇನ್ನೂ ಸ್ಟ್ರಾಂಗ್ ಆಗಿದ್ದೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅನುಷಾ ರೈ. ಸೊ ಇಲ್ಲಿ ನೋಡಿ, ಡೈಲಿ ಮಾಧ್ಯಮ ಈ ಒಂದು ಚಾನಲಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಮಾಹಿತಿಗಳನ್ನು ಕೂಡ ಅವರು ಈ ಚಾನಲ್ನಲ್ಲಿ ಕೊಡ್ತಾ ಹೋಗ್ತಾರೆ. ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ. ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ.